ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸುಲಭವಾಗಿ ತೆಂಗಿನ ತುರಿಯನ್ನು ಹೇಗೆ ತುರಿಯಬೇಕು ಎಂದು ತೋರಿಸಿಕೊಡುತ್ತೇನೆ. ಕೆಲವರಿಗೆ ಕೆಳಗೆ ಕೂತು ತುರಿಯಲಿಕ್ಕೆ ಆಗುವುದಿಲ್ಲ, ಕೆಲವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಸಹ ಇರುವುದಿಲ್ಲ, ಕೆಲವರಿಗೆ ತುಂಬ ಹೊತ್ತು ಕೆಳಗೆ ಕೂತುಕೊಂಡು ಕಾಲು ನೋವು ಬರುತ್ತದೆ. ಹಾಗಾಗಿ ಈ ಥರ ಒಂದು ಅಡಿಗೆ ಮನೆಯಲ್ಲಿ ಒಂದು ಕಟ್ಟೆ ಇರಬೇಕು. ಕಟ್ಟೆ ಇದ್ದರೆ ಸಾಕು, ಹೇಗೆ ಬೇಕಾದರೂ ತೆಂಗಿನಕಾಯಿ ತುರಿಯಬಹುದು. ಇದು ಒಂದು ತುರೆಮಣೆ. ಇದನ್ನು ಹೀಗೆ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಹೀಗೆ ಇಟ್ಟುಕೊಳ್ಳಿ, ಫುಲ್ಲು ಹೀಗೆ ಇಟ್ಟುಕೊಳ್ಳಿ. ಇದಕ್ಕೆ 2 ಕಾಲಿರುತ್ತದಲ್ಲ, ಹೀಗೆ ಹಿಂದಿನ ಕಾಲನ್ನು ಕಟ್ಟೆಗೆ ಒತ್ತಿ ಹಿಡಿಯಬೇಕು. ಮತ್ತು ಹೀಗೆ ನಿಮ್ಮ ಹೊಟ್ಟೆಯನ್ನು ಪ್ರೆಸ್ ಮಾಡಿ, ಅದಕ್ಕೆ ಪ್ರೆಸ್ ಮಾಡಿದಾಗ ಅದು ಟೈಟ್ ಆಗುತ್ತದೆ. ಟೈಟ್ ಆದ ಮೇಲೆ ಹೀಗೆ ತುರಿದುಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಬೀಳುತ್ತದೆ. ಹೀಗೆ ಕಾಲು ನೋವಿದ್ದವರು ಅಯ್ಯೋ ತೆಂಗಿನಕಾಯಿ ತುರಿಬೇಕಲ್ಲ ಅಂತೇಳಿ ರೆಡಿಮೇಡ್ ತೆಂಗಿನಕಾಯಿ ತುರಿಯನ್ನೆಲ್ಲ ತರಿಸಿಕೊಳ್ಳುತ್ತಾರೆ. ಅದರಲ್ಲಿ ಕೆಮಿಕಲ್ಸ್ ಹಾಕಿರಬಹುದು. ನೀವು ಹೀಗೆ ಮಾಡಿಕೊಂಡರೆ ಕಾಲು ನೋವು ಸಹ ಇಲ್ಲ, ಚೆನ್ನಾಗಿ ಯಾವ ಪದಾರ್ಥ ಬೇಕಾದರೂ ಮಾಡಿಕೊಂಡು ತಿನ್ನಬಹುದು ತುರಿದುಕೊಂಡು. ಹೀಗೆ ತುರಿಯಿರಿ. ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತದೆ. ಎಷ್ಟು ಪ್ರಾಯದವರಾದರೂ ತುರಿಬೋದು ಹೀಗೆ ನಿಂತುಕೊಂಡು. ಚಿಕ್ಕ ಮಕ್ಕಳು, ಹುಡುಗಿಯರು, ಹುಡುಗರು ಎಲ್ಲರೂ ಮಾಡಿಕೊಳ್ಳಬಹುದು. ಕೂತುಕೊಂಡು ತುರಿಯುವುದಕ್ಕೆ ಕಷ್ಟವಾಗುತ್ತದೆ ಎಲ್ಲರಿಗೂ. ಹಾಗಾಗಿ ಹೀಗೆ ಮಾಡಿಕೊಳ್ಳಿ. ಈ ವಿಧಾನ ಹೇಗಿದೆ ಎಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ಮಾಡುವುದರಿಂದ ಮನೆಯವರ ಸಹಾಯ ಕೇಳುವ ಆಗಿರುವುದಿಲ್ಲ, ನಾವೇ ಮಾಡಿಕೊಳ್ಳಬಹುದು. ಮನೆಯವರಿಗೆ ಕೆಲವು ಸರಿ ಪುರುಸೊತ್ತಿರುವುದಿಲ್ಲ. ಹಾಗಾಗಿ ನಾವೇ ಈ ರೀತಿ ಅಭ್ಯಾಸ ಮಾಡಿಕೊಂಡರೆ ತುಂಬ ಸುಲಭವಾಗುತ್ತದೆ, ಮತ್ತು ಕಷ್ಟವೇ ಇಲ್ಲ, ನಿಂತುಕೊಂಡು ಮಾಡಬಹುದು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ.